ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 108ನೇ ವರ್ಷ ಹಿಂದೆ ಇದನ್ನ KSTL ಅನ್ನ ಮೈಸೂರು ಸ್ಯಾಂಡಲ್ ಅನ್ನ ಇದು ಮಾಡಿದಂಥದ್ದು. ಅವಾಗ ವಿಶ್ವೇಶ್ವರಯ್ಯ ಅವರು, ಶಾಸ್ತ್ರಿ ಅವರು ಏನು 2ನೇ ಮಹಾಯುದ್ಧದಲ್ಲಿ ಇವತ್ತು ಸ್ಯಾಂಡಲ್ವುಡ್ ಸೇಲ್ಸ್ ಆಗ್ತಿರ್ಲಿಲ್ಲ. ಆವಾಗ ವಿದೇಶಕ್ಕೆ ಕಳಿಸಿ, ಲಂಡನ್ ಕಳಿಸಿ, ಶಾಸ್ತ್ರಿ ಅವ್ರನ್ನ ಕಳಿಸಿ ಇದನ್ನ ಆಯಿಲ್ ಬಳಸ್ಕೊಂಡು ಸೋಪ್ ಮಾಡುವಂಥದ್ದನ್ನು ಮಾಡಿದರು. ಇದು 108 ವರ್ಷದ ಇತಿಹಾಸ ಇದೆ. ಅನೇಕ ಏಳು ಬೀಳುಗಳನ್ನು ಇದನ್ನು ಎದುರಿಸ್ಕೊಂಡು ಇವತ್ತು ಬಂದಿದೆ. ನಾನು ಸಚಿವನಾದ್ಮೇಲೆ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಇವತ್ತು ಏನು 1300 ಕೋಟಿ ರೂಪಾಯಿ ವಹಿವಾಟು ಆಗ್ತಾ ಇತ್ತು, ಈಗ ಸುಮಾರು 1800 ಕೋಟಿ ಹೋಗಿದ್ವಿ. ಸುಮಾರು 182 ಕೋಟಿ ಪ್ರಾಫಿಟ್ ಏನ್ ಮಾಡ್ತಿದ್ವಿ, 450 ಕೋಟಿ ಪ್ರಾಫಿಟ್ಸ್ ಮಾಡಿದ್ವಿ. FMCGದಲ್ಲಿ ಕಾರ್ಪೊರೇಟ್ ಕಂಪನಿ ಜೊತೆಗೆ ಹಿಂದೂಸ್ತಾನ್ ಲಿವರ್ ಇದ್ರ ಕಡೆ ಜೊತೆಗೆ ಇವತ್ತು ನಾವು ನಂಬರ್ 1 ಆಗಿದ್ದೀವಿ. ಇವತ್ತು ದಿವಸ PSU ಆಗಿ ಇವತ್ತು ದಿವಸ ನಾವು ಈ ದೊಡ್ಡ ದೊಡ್ಡ ಕಂಪನೀಸ್ ಏನಿದಾವೆ ಅವ್ರು ಇದರಲ್ಲಿ ಇವತ್ತು ದಿವಸ ನಾವು ನಂಬರ್ 1 ಸ್ಥಾನವನ್ನು ಗಳಿಸಿದ್ದೀವಿ. ಇವತ್ತು ತಮ್ಮಣ್ಣ ಬಾಟಿ ಅವ್ರನ್ನ ಇವತ್ತು ದಿವಸ ನಾವು ಏನು ರಾಯಭಾರಿಯಾಗಿ ಮಾಡಿದೀವಿ, ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದೀವಿ. ಇದನ್ನ ಬಹಳ ಯೋಚನೆ ಮಾಡಿ ಒಂದು ಕಮಿಟಿ ಇತ್ತು. ಆ ಕಮಿಟಿಯಲ್ಲಿ ಇವತ್ತು ದಿವಸ ರಜನಿಕಾಂತ್ ಅವರು ಅದರ ಒಂದು ಅಧ್ಯಕ್ಷತೆ ವಹಿಸಿ ಒಂದು 7-8 ಹೆಸರುಗಳನ್ನ ಇವತ್ತು ದಿವಸ ಇದು ಮಾಡಿ ಅದರಲ್ಲಿ 2-3 ನಮ್ಮ ರಾಜ್ಯದವರು ಕೂಡ ಇದ್ರು. ಒಬ್ರು ಬೇರೆ ಒಂದು ಪ್ರಾಡಕ್ಟ್ಸ್ ಅನ್ನ ಇವತ್ತು ದಿವಸ ಅವ್ರು ಎಂಡೋರ್ಸ್ ಮಾಡಿದ್ರು. ಇನ್ನೊಬ್ರು ತಮ್ಮದೇ ಲೈನ್ ಇತ್ತು, ಅವ್ರದೇನೆ ಒಂದು ಪ್ರಾಡಕ್ಟ್ ಇತ್ತು. ಹೀಗೆಲ್ಲವನ್ನ ಅಳೆದು ತೂಗಿ ನೋಡಿ ಇವತ್ತು 28.3 ಕೋಟಿ ಫಾಲೋವರ್ಸ್ ಇದ್ದಂಥದ್ದು. ಇದು ಕೇವಲ ಮೈಸೂರು ಸ್ಯಾಂಡಲ್ ಕರ್ನಾಟಕದಾಗ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲೂ ತುಂಬ ಮಾರಾಟ ಆಗ್ತಾ ಇದೆ. ಇಡೀ ಪ್ರಪಂಚದ ಆಚೆ ಹೊತ್ತು ನಮ್ಮ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗ್ಬೇಕು ಅಂತ ತಮ್ಗೆ ಗೊತ್ತಿದೆ. ಕಲಾಲೋಕನ್ನು ಮಾಡಿದೀವಿ, ನಾವೀಗ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಮಾಡಿದೀವಿ, ಹೊಸ ಇದನ್ನು ಕೊಟ್ಟಿದೀವಿ. ಮೊದಲು ಕೇವಲ ನಾನು ಬರೋಕ್ಕಿಂತ ಮುಂಚೆ ಸುಮಾರು 36 ಪ್ರಾಡಕ್ಟ್ಸ್ ಇತ್ತು. ಇದಕ್ಕೆ ಅಡಿಷನ್ ಆಗಿ ಇವತ್ತೊಂದು 57 ಪ್ರಾಡಕ್ಟ್ಸ್ ಇದನ್ನು ಮಾಡಿದೀವಿ. ಪರ್ಫ್ಯೂಮ್ಸ್ ಈಗ ನೋಡಿದಿರಿ, ಆ ಪರ್ಫ್ಯೂಮ್ಸ್ ಅಲ್ಲಿ 3 ಕ್ಯಾಟಗರಿ ಪರ್ಫ್ಯೂಮ್ಸ್ ಮಾಡಿದೀವಿ. ಹೀಗೆ ಇದನ್ನ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿ ಇವತ್ತು 2030ರಲ್ಲಿ ಇದು 5,000 ಕೋಟಿ ರೂಪಾಯಿ ವಹಿವಾಟ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮ್ಮಣ್ಣ ಬಾಟಿ ಅವ್ರನ್ನ ಇದು ಮಾಡಿ ಇವತ್ತು ಪ್ರಾಡಕ್ಟ್ಗೆ ಮತ್ತೊಂದು ಲಾಂಚ್ ಅನ್ನು ಸಹ ಕೊಟ್ಟಿದ್ದೇವೆ. ಸಂಪೂರ್ಣವಾದಂಥ ವಿಶ್ವಾಸ ಇದೆ. 2030ರಲ್ಲಿ ನಾವು 5,000 ಕೋಟಿ ವ್ಯವಹಾರ ಮುಗಿಸೋ ಜೊತೆಗೆ ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ನಮ್ಗೆ ಉದಾಹರಣೆಗಾಗಿ ನಾರ್ತ್ ಇಂಡಿಯಾದಲ್ಲಿ ಬರೀ 8% ಇದೆ, ಅದಕ್ಕೂ ಜಾಸ್ತಿ ಆಗ್ಬೇಕಾಗಿದೆ ಅಲ್ಲಿ. ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ನಮ್ಗೆ ಜಾಸ್ತಿ ಇದೆ, ಕರ್ನಾಟಕದ್ದು ಜಾಸ್ತಿ ಇವತ್ತು ಅಲ್ಲಿದೆ, ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬೇಕು. ಹೀಗೆ ಯುರೋಪಿಯನ್ ಮಾರ್ಕೆಟು ಮತ್ತು ಅಮೆರಿಕ, ಮಿಡ್ಲ್ ಈಸ್ಟ್ ನಲ್ಲಿ ಸ್ಯಾಂಡಲ್ವುಡ್ ಜಾಸ್ತಿ ಇದೆ. ಯುರೋಪಿಯನ್ ಅದರಲ್ಲಿ ಜಾಸ್ಮಿನ್ ಇದೆ. ಆ ಜಾಸ್ಮಿನ್ ಆಯಿಲ್ ಸೋಪ್ ಇವತ್ತು ಮೈಸೂರು ಸ್ಯಾಂಡಲ್ಗಿಂತ ಸೋಪ್ ತುಟ್ಟಿದಾಗಿದೆ. 2,80,000 ರೂಪಾಯಿ ಒಂದು kg ಆಯಿಲ್ಗೆ, ಅದು 400 ರೂಪಾಯಿ ಸೋಪಿಗೆ. ಆ ಜಾಸ್ಮಿನ್ ಅದನ್ನ 4,000 ರೂಪಾಯಿ ಅದಕ್ಕೆ ಸೋಪಿಗೆ. ನಾನು ಅದನ್ನ ಕೊಯಂಬತ್ತೂರದಿಂದ ತರಿಸಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಏನು ಪ್ರೊಡ್ಯೂಸ್ ಮಾಡ್ತಾರೆ ಯುರೋಪಿಯನ್ ಇದರಲ್ಲಿ, ಅದನ್ನ ಬಳಸ್ಕೊಂಡು ಅದ್ರ ಸಹ ಸೋಪ್ಸ್ ಮಾಡ್ತಾರೆ. ಅದನ್ನು ಕೂಡ ತರಿಸ್ಕೊಂಡು ಬಹಳಷ್ಟು ಪ್ರಯತ್ನವನ್ನು ಮಾಡಿದೀವಿ. ಮಾಡಿ ಇವತ್ತು ಸುಮಾರು 57 ಅಡಿಷನಲ್ ಪ್ರಾಡಕ್ಟ್ಸ್ ಅನ್ನ ಮಾಡಿ 2 ಕಡೆ, 2 ವರ್ಟಿಕಲ್, ಒಂದು ಈ ಕಡೆ ಬ್ಯೂಟಿ ಪ್ರಾಡಕ್ಟ್ಸ್, ಇನ್ನೊಂದು ಹೋಮ್ ಪ್ರಾಡಕ್ಟ್ಸ್ ಮಾಡೋ ಮುಖಾಂತರ ಇದನ್ನ ಮತ್ತೆ ಗತವೈಭವ ಏನಿದೆ ಇದು PSU ಆದರೂ ಕೂಡ ಕಾರ್ಪೊರೇಟ್ ಕಂಪನೀಸ್ ಕೂಡ ಸ್ಪರ್ಧೆ ಮಾಡಬೇಕು, ನಾವು ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ತಿಳಿಸ್ಕೊಂಡು ಆ ಒಂದು ಪ್ರಯತ್ನದ ಭಾಗ ಇವತ್ತು ತಮ್ಮಣ್ಣ ಬಾಟಿ ಅವ್ರನ್ನ ಇವತ್ತು ಸರ್ ರಾಯಭಾರಿಯಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಬರ್ದಿದ್ದೀನಲ್ಲ 105 ಎಕರೆ 100 ಎಕರೆ ಕೇಳಿದ್ರು, 105 ಎಕರೆನ ಕೊಡ್ತೀವಿ ಅಂತ ಹೇಳಿದ್ವಿ ಅವರಿಗೆ. ನೋಡಿಮ್ಮ, ನಾನು ಹೇಳಿದ್ದೀನಿ ಈಗ ಹೆಂಗೆ ಸೆಲೆಕ್ಟ್ ಆಯ್ತು. 6 ಮಂದಿದಲ್ಲಿ ದೀಪಿಕಾ ಪಡ್ಕೋನೆ ಇದ್ದಾರೆ, ಇನ್ನೊಬ್ಬರು ಆಕ್ಟ್ರೆಸಸ್ ಇದಾರೆ. ಅವ್ರು ಒಬ್ರು ಬೇರೆ ಅದಕ್ಕೆ ಎಂಡೋರ್ಸ್ ಮಾಡಿದ್ದಾರೆ. ಈಗ ಲಕ್ಷಕ್ಕೆ ಎಂಡೋರ್ಸ್ ಮಾಡಿ ಮೈಸೂರು ಸ್ಯಾಂಡಲ್ಗೂ ಮಾಡಕ್ ಬರೋದಿಲ್ಲ. ಇನ್ನೊಬ್ರದ್ದು ತಮ್ಮದೇ ಆದಂತ ಒಂದು ಲೈನ್ ಇದೆ, ಪ್ರಾಡಕ್ಟ್ ಇದೆ ಅವ್ರಿಗೆ. ಹೀಗಾಗಿ ಎಲ್ಲಾನು ಕೂಡ ಅಳೆದು ತೂಗಿ ಮಾಡಿದೀವಿ. ಸನ್ಮಾನ್ಯ ಸುಧಾಕರ್ ಅವ್ರು ಹೇಳಿ, ನಿಮ್ಮ ಸರ್ಕಾರ ಇದ್ದಾಗ ಮಾಡಾಳ ವಿರೂಪಾಕ್ಷಪ್ಪ ಈ ಮೈಸೂರು KSTL ಅನ್ನ ಕೆಳಮಟ್ಟಕ್ಕೆ ಒಯ್ದಿದ್ರು, ಹಗರಣ ಮಾಡಿ ಲೋಕಾಯುಕ್ತ ಕೇಸ್ ಆಗಿ ಜೈಲಿಗೆ ಹೋಗಿದ್ರು. ಅದನ್ನ ನಾವು ನಿಮ್ಮ ಪಾಪವನ್ನ ತೊಳೆದು ಇವತ್ತು ಇದನ್ನ ಉನ್ನತ ಮಟ್ಟಕ್ಕೆ ಏರಿಸ್ತಾ ಇದೀವಿ. ಇದು ಸುಧಾಕರ್ಗೆ ನಮ್ಮ ಉತ್ತರ.